ಚುನಾವಣೆಯ ಮೂಲಕ ಗೆದ್ದು ಅಧಿಕಾರಕ್ಕೆ ಬಂದ ಬಳಿಕ ನ್ಯಾಯಾಲಯ, ಚುನಾವಣಾ ಆಯೋಗ ಮತ್ತು ಸಾಂವಿಧಾನಿಕ ಸಂಸ್ಥೆಗಳನ್ನು ನುಚ್ಚುನೂರು ಮಾಡುವ ಸರ್ವಾಧಿಕಾರಿಗಳಿಗೆ ಹಂಗೇರಿ ಜನರು ಪಾಠ ಕಲಿಸಿದ್ದಾರೆ. ಹಂಗೇರಿಯಲ್ಲಿ ವಿಕ್ಟರ್ ಓರ್ಬಾನ್ ಎಂಬ ವ್ಯಕ್ತಿ ಕಳೆದ 20 ವರ್ಷಗಳಿಂದ ಅಧಿಕಾರ ನಡೆಸ್ತಾ ಇದ್ರು. ಪ್ರಜಾಪ್ರಭುತ್ವದ ಹಲ್ಲುಗಳನ್ನೆಲ್ಲ ಉದುರಿಸಿ ಅದಕ್ಕೆ ಸರ್ವಾಧಿಕಾರದ ಕೃತಕ ಹಲ್ಲುಗಳನ್ನು ಸೆಟ್ ಮಾಡಿದ್ದರು. ಹಂಗರಿಯನ್ನೇ ತನ್ನ ಅಂಗೈಯಲ್ಲಿ ಕೊಡಿಸಿದ್ದರು. ಈ ಬಾರಿ ಚುನಾವಣೆ ನಡೆದಾಗ ಇವರಿಗೆ ಬೆಂಬಲವಾಗಿ ನಿಂತದ್ದು ಯಾರು ಗೊತ್ತೇ? ಇಸ್ರೇಲ್ನ ಪ್ರಧಾನಿ ನೇತನ್ಯಾಹು, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮುಂತಾದ ಘಟಾನುಘಟಿಗಳ ಬೆಂಬಲವೇ ಇವರಿಗಿತ್ತು. ಆದರೆ ಹಂಗರಿಯ ಜನರು ಈ ಯಾರನ್ನು ಲೆಕ್ಕಿಸಲೇ ಇಲ್ಲ. ಕಟು ಬಲಪಂಥೀಯ ಪಕ್ಷವಾಗಿದ್ದ ಓರ್ಬಾನ್ರ ಪಕ್ಷವನ್ನ ಅಲ್ಲಿಯ ಜನರು ಸೋಲಿಸಿದ್ದಾರೆ. ವಿರೋಧ ಪಕ್ಷದ ನಾಯಕ ಪೀಟರ್ ಮಗ್ಯಾರ್ ಅವರ ಪಕ್ಷಕ್ಕೆ 3ರಲ್ಲಿ 2 ಬಹುಮತವನ್ನು ನೀಡಿ ಅಧಿಕಾರಕ್ಕೆ ಏರಿಸಿದ್ದಾರೆ. ಓರ್ಬಾನ್ ಅವರ ಪಕ್ಷಕ್ಕೆ 55 ಸ್ಥಾನಗಳು ಸಿಕ್ಕರೆ ಮಗ್ಯಾರ್ ಅವರ ಪಕ್ಷಕ್ಕೆ 138 ಸ್ಥಾನಗಳು ಸಿಕ್ಕಿವೆ. ನಿಮಗೆ ಗೊತ್ತಿರಲಿ, ಟ್ರಂಪ್ ಮತ್ತು ನೇತನ್ಯಾಹು ಇಬ್ಬರೂ ಈ ಓರ್ಬಾನ್ಗೆ ಬಹಿರಂಗ ಬೆಂಬಲ ಸಾರಿದ್ದರು. ನೇತನ್ಯಾಹು ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ನ್ಯಾಯಾಲಯವು ಯುದ್ಧಾಪರಾಧಕ್ಕಾಗಿ ವಾರಂಟ್ ಹೊರಡಿಸಿದ ಹಿನ್ನೆಲೆಯಲ್ಲಿ ಈ ಓರ್ಬಾನ್ ಏನ್ ಮಾಡಿದ್ರು ಗೊತ್ತೇ? ಹಂಗರಿಯನ್ನ ಆ ಕೋರ್ಟ್ನಿಂದಲೇ ಹಿಂದಕ್ಕೆ ಪಡೆದರು. ಈ ಓರ್ಬಾನ್ ಕಳೆದ 20 ವರ್ಷಗಳಲ್ಲಿ ಮಾಡಿದ ಅನಾಹುತ ಸಣ್ಣದಲ್ಲ. ಸ್ವತಂತ್ರವಾಗಿ ಸುದ್ದಿ ನೀಡುತ್ತಾ ಇದ್ದ ಪತ್ರಿಕೆಗಳ ಜಾಹೀರಾತನ್ನು ನಿಲ್ಲಿಸಿ ಅವುಗಳನ್ನು ಸಾಯಿಸಿದರು. ಆ ಬಳಿಕ ತನ್ನ ಬೆಂಬಲಿಗ ಉದ್ಯಮಿಗಳ ಕೈಗೆ ಆ ಮಾಧ್ಯಮ ಸಂಸ್ಥೆಗಳನ್ನು ಕೊಡಿಸಿ ಅವುಗಳನ್ನು ಓರ್ಬಾನ್ ಸ್ತುತಿ ಮಾಡುವ ಪತ್ರಿಕೆಗಳನ್ನಾಗಿ ಮಾಡಿದರು. ನ್ಯಾಯಾಂಗದ ಕೊರಳಿಗೂ ಉರುಳು ಹಾಕಿದರು. ನ್ಯಾಯಾಧೀಶರ ನಿವೃತ್ತಿ ವಯಸ್ಸನ್ನೇ ಬದಲಿಸಿ ತನ್ನ ಪಕ್ಷದ ನಿಷ್ಠಾವಂತರನ್ನ ನ್ಯಾಯಾಲಯದ ಪೀಠದ ಮೇಲೆ ಕೂರಿಸಿದರು. ಸಂವಿಧಾನದ ಆಶಯಕ್ಕಿಂತ ಸರ್ಕಾರದ ಆಶಯವೇ ಮುಖ್ಯ ಎನ್ನುವ ಕಾನೂನುಗಳನ್ನು ತಂದರು. ಸುಪ್ರೀಂ ಕೋರ್ಟ್ ಮುಖ್ಯಸ್ಥರನ್ನೇ ಅನುಭವದ ನೆಪವೊಡ್ಡಿ ಕೆಳಗಿಳಿಸಿದರು. ಹೀಗೆಲ್ಲ ಮಾಡಿದ ಮೇಲೆ ಅಲ್ಲಿನ ನ್ಯಾಯಾಲಯ ಇವರ ಪರವಾಗಿ ಅಲ್ಲದೆ ಬೇರೆ ಯಾವ ತೀರ್ಪನ್ನು ಕೊಡಲು ಸಾಧ್ಯ? ವಿಶ್ವವಿದ್ಯಾಲಯಗಳ ಕಥೆಯಂತೂ ಇನ್ನೂ ಕರುಣಾಜನಕವಾಗಿತ್ತು. ತನ್ನನ್ನು ಯಾರು ಪ್ರಶ್ನಿಸಬಾರದು ಎಂಬ ಕಾರಣಕ್ಕೆ ವಿದೇಶಿ ವಿದ್ಯಾಲಯಗಳನ್ನು ದೇಶದಿಂದಲೇ ಓಡಿಸಿದ್ರು. ಸ್ಥಳೀಯ ಕಾಲೇಜುಗಳಿಗೆ ತನ್ನ ಪಕ್ಷದ ನಿಷ್ಠಾವಂತರನ್ನ ಕುಲಪತಿಗಳನ್ನಾಗಿ ನೇಮಿಸಿದರು. ವಿದ್ಯಾರ್ಥಿಗಳ ಮೇಲೆ ಕಣ್ಗಾವಲಿಟ್ಟರು. ಚುನಾವಣಾ ಆಯೋಗವನ್ನ ಅವರು ತಮಗೆ ಬೇಕಾದಂತೆ ಬದಲಿಸಿಕೊಂಡರು. ತನಗೆ ಅನುಕೂಲಕರವಾಗುವ ರೀತಿಯಲ್ಲಿ ಮತಕ್ಷೇತ್ರಗಳನ್ನು ವಿಂಗಡಿಸಿದರು. ಆದರೆ ಈ ಎಲ್ಲ ಅನಾನುಕೂಲತೆಯ ನಡುವೆಯೂ ಈ ಬಾರಿ ಹಂಗೇರಿಯ ಜನರು ಭಾರೀ ಪ್ರಮಾಣದಲ್ಲಿ ಮತ ಚಲಾಯಿಸಿದರು. 80%ಕ್ಕಿಂತಲೂ ಅಧಿಕ ಮತದಾನವಾಯಿತು. ಈ ಮೂಲಕ ಓರ್ಬಾನ್ ಅವರನ್ನ ಮನೆಗೆ ಅಟ್ಟಿದರು. ಇದೀಗ ಕಟು ಬಲಪಂಥೀಯರ ಕೈಯಲ್ಲಿದ್ದ ಹಂಗರಿ ಬಿಡುಗಡೆಯಾಗಿದೆ. ಬ್ರಿಟನ್, ಕೆನಡಾ, ಪೋಲೆಂಡ್ ರಾಷ್ಟ್ರಗಳು ಈ ಮೊದಲು ಬಲಪಂಥೀಯರ ಕೈಯಲ್ಲಿತ್ತು. ಅವುಗಳೀಗ ಬಿಡುಗಡೆ ಹೊಂದಿದಂತೆಯೇ ಇದೀಗ ಹಂಗರಿಯು ಬಿಡುಗಡೆಗೊಂಡಿದೆ. ಇದು ನ್ಯಾಯವನ್ನು ಬಯಸುವ ಎಲ್ಲರ ಪಾಲಿಗೆ ಆಶಾದಾಯಕವಾಗಿದೆ.